ಜನರೇಷನಲ್ಲಿ ಸೆಲ್ಫ್ ಡಿಫೆನ್ಸ್ ಅಂತ ಈ ನ್ಯೂಕ್ಲಿಯರ್ ವೆಪನ್ ಇಟ್ಕೊಳ್ಳೋದ್ರ ಮುಖಾಂತರ ಒಂದು ಇಡೀ ಜನರೇಷನ್ನೇ ಅಪಾಯಕ್ಕೆ ತಳ್ತಾ ಇದೀವಿ. ವಾಟ್ ಯು ಥಿಂಕ್? ಹೌದು, ಟೆಕ್ನಾಲಜಿ ಇಂಪ್ರೂವ್ ಆಗಬೇಕು, ಸೈನ್ಸ್ ಬೇಕೇ ಬೇಕು, ಬಟ್ ಈ ಪ್ರಮಾಣದ ಸೈನ್ಸ್ ಒಬ್ರಿಗೆ ಅಪಾಯ ಕೊಡುತ್ತೆ ಇಡೀ ಒಂದು ಜನರೇಷನ್ಗೆ ಅಂದರೆ ಏನು ಹೇಳ್ತೀರಾ? ಜನಸಾಮಾನ್ಯರಿಗೆ ಯಾವ ಶಕ್ತಿನೂ ಇಲ್ಲಮ್ಮ, ಏನು ಅನುಕೂಲನೂ ಇಲ್ಲ. ಸರ್ಕಾರ ಏನಾದರೂ ಏನೋ ಗೊತ್ತಿಲ್ಲ, ಇವೆಲ್ಲ ಭಾರಿ ಟೆಕ್ನಿಕಲ್ ಇದು ಅಲ್ವಾ. ಸೊ ಡೆಫಿನೆಟ್ಲಿ ಓವರ್ ಆಲ್ ಹೆಂಗೆ ಲಾರ್ಜ್ ಸ್ಕೇಲ್ನಲ್ಲಿ ಆಗ್ಬಿಟ್ರೆ ಇಡೀ ಪ್ರಪಂಚನೇ ಹೊರಟೋಗ್ಬಿಡುತ್ತೆ. ಈ ಮನುಕೂಲ ನೋಡಿ, ಎಷ್ಟು ಕ್ಯಾನ್ಸರ್ಗಳು, ಥೈರಾಯ್ಡ್ ಕ್ಯಾನ್ಸರ್ ತೊಗೋತೀರಾ, ಲ್ಯುಕೇಮಿಯಾ ತೊಗೋತೀರಾ, ಎನಿ ಆರ್ಗನ್ ಕ್ಯಾನ್ಸರ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ಇವತ್ತಿದು. ಈಗಾಗಲೇ ಕ್ಯಾನ್ಸರ್ ಇನ್ಸಿಡೆನ್ಸ್ ಬೇರೆ ಬೇರೆ ಕಾರಣಗಳಿಂದ ಜಾಸ್ತಿ ಇದೆ. ಇದೇನನ್ನ ಆಗ್ಬಿಟ್ರೆ ಇವತ್ತು ಕೂಡ ಹಿರೋಶಿಮಾಗಳಿಗೆ 3rd ಜನರೇಷನ್ ದೇ ಆರ್ ಸಫರಿಂಗ್ ಫ್ರಮ್ ದೀಸ್. ತಾಯಿ ಗರ್ಭನ ಏನೇ ನ್ಯೂನ್ಯತೆ ಇದ್ರು ಆ ಗರ್ಭ ಅದನ್ನೆಲ್ಲ ಕ್ಲಿಯರ್ ಮಾಡಿ ಒಂದೊಳ್ಳೆ ಮಗು ರೂಪದಲ್ಲಿ ಹೊರಗೆ ತರುತ್ತೆ ಅಂತಾರೆ. ಬಟ್ ಆ ತಾಯಿ ಗರ್ಭದೊಳಗಿರೋ ಮಗುವನ್ನು ಕೂಡ ಅಂಗವಿಕಲನನ್ನಾಗಿ ಮಾಡುತ್ತೆ ಅಂದ್ರೆ ಈ ರೇಡಿಯೇಷನ್ಸ್ಗಳು ಎಷ್ಟು ಅಪಾಯ ಅಂತ. ಡೆಫಿನೆಟ್ಲಿ ಅಷ್ಟು ಅಪಾಯ. ಅದರಿಂದ ಡೆಫಿನೆಟ್ಲಿ ಇದು ಎಲ್ಲೋ ಒಂದು ಕಡೆ ಹೈ ಲೆವೆಲ್ ಥಿಂಕಿಂಗ್ ಇರಬೇಕು ಟು ಪ್ರೊಟೆಕ್ಟ್ ದ ಹ್ಯೂಮನ್ ಪಾಪ್ಯುಲೇಷನ್. ಅದಂತೂ ಸತ್ಯ. ಬಟ್ ಜನಸಾಮಾನ್ಯರಿಗೆ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಳ್ಳೋದೊಂದು ಬಿಟ್ಟರೆ, ಅದು ಇನಿಷಿಯಲಿ ಹೋದರೆ ನಾಸಿಯಾ ಮೀಟಿಂಗ್ನಾಗಾದರೆ ಏನೋ ಒಂಚೂರು ಉಳ್ಕೋತಾರೆ, ಡೆತ್ ಆಗ್ಬೋದು. ಆ ಬರ್ನ್ಸ್ ಎಷ್ಟು ಸಿವಿಯಾರಿಟಿ ಇರುತ್ತೆ ಅಂದರೆ ಸುಟ್ಟೋಗ್ಬಿಡ್ತಾರೆ. ಸೈಂಟಿಸ್ಟ್ ಹರ್ಷ ಅವ್ರು ಹೇಳ್ತಾ ಇದ್ದಾರೆ ಅಂದ್ರೆ ಅದನ್ನ ಕೇರ್ ಮಾಡೋ ಡಾಕ್ಟರ್ಗಳು ಒಳ್ಳೊಳ್ಳೆ ಪಿಪಿ ಕಿಟ್ ಹಾಕೊಳ್ಬೇಕಂದ್ರೆ ಅವರಿಗೂ ಡೇಂಜರೇ ಅದು ಅಂತ, ಟ್ರೀಟ್ ಮಾಡೋರ್ಗೂ ಡೇಂಜರ್ ಅದು. ಹಿರೋಶಿಮಾ ಒಳಗೆ 90% ಆಫ್ ದಿ ಡಾಕ್ಟರ್ಸ್ ದೇ ಡೈಡ್ ಅಂತೆ, 90% ಆಫ್ ದಿ ಹಾಸ್ಪಿಟಲ್ಸ್ ದೇ ವರ್ ಡಿಸ್ಟ್ರಾಯ್ಡ್. ಆಲ್ಸೋ ಡಾಕ್ಟರ್ಗಳಿಗೂ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇರಲ್ಲ ಸರ್. ಈಗ ಸಾಮಾನ್ಯವಾಗಿ ಅವ್ರವ್ರ ಕೇಸ್ನ ಅವರು ನೋಡ್ತಾ ಇರ್ತಾರೆ, ಬಟ್ ಇದೆಲ್ಲವೂ ಅಪರೂಪದಲ್ಲಿ ಅಪರೂಪ ಆಗ್ಲೇಬಾರ್ದು. ಬಟ್ ಡಾಕ್ಟರ್ಗಳಿಗೂ ಐಡಿಯಾ ಇರಲ್ಲ ಇದನ್ನ ಹೇಗೆ ಟ್ರೀಟ್ ಮಾಡಬೇಕು. ಮಜಾ ಅಂದ್ರೆ ಅವರೇ ಸತ್ತೋಗ್ಬಿಟ್ರು ನೋಡಿ. 90% ಆಫ್ ದಿ ಡಾಕ್ಟರ್ಸ್ ದೇ ಡೈಡ್ ಇನ್ ಹಿರೋಶಿಮಾ, ಈ ಬಾಂಬೆ ನಾಗಾಸಾಕಿ ಒಳಗೆ. ಹಾಸ್ಪಿಟಲ್ಗಳೇ ಹೊರಟೋದು. ಇನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ಜನಸಾಮಾನ್ಯರ ಗತಿ ಏನಾಗ್ಬೋದು. ನಾವೆಲ್ಲ ಇದನ್ನ ಓದಿರ್ತೀವಿ, ಕೇಳಿರ್ತೀವಿ ಅಷ್ಟೇ. ಬಟ್ ನೀವು ಇದನ್ನ ಕೇಸ್ ಸ್ಟಡಿ ಅಂತ ತಗೊಂಡಾಗ ಹೇಗೆ? ಇಲ್ಲ, ಓನ್ಲಿ ಥಿಯರಿ ಓದ್ಕೊಂಡ್ ಬಂದಿದ್ದೀನಿ ನಾನು. ಏನು ಐ ಡೋಂಟ್ ಹ್ಯಾವ್ ಎ ಪರ್ಸನ್. 40 ವರ್ಷದಿಂದ ಐ ಮೀನ್ ಆಸ್ ಎ ಸರ್ಜನ್. ನನಗೆ ಬುಲೆಟ್ ಇಂಜುರಿನ ಆಪರೇಟ್ ಮಾಡಿರೋದು ಬಿಟ್ರೆ ಈ ತರ ಎಲ್ಲ ನಮ್ಗೆಲ್ಲ ಹೊಸದು, ತೀರಾ ಹೊಸದು. ನೋ ಡೌಟ್ ಇನ್ ಇಟ್. ಇನ್ನೊಂದು ಸಾರಿ, ಬಿಕಾಸ್ ಐ ಆಮ್ ಫ್ರಮ್ ದಿ ಆರ್ಮಿ, ಯಾವಾಗಲೂ ನಾವು ಡೌಟ್ ಕ್ರಿಯೇಟ್ ಮಾಡ್ಕೋತಾ ಹೋಗ್ತೀವಿ ನಮ್ಮ ಪಾಡಿ ನಾವು. ದಟ್ಸ್ ಅವರ್ ನಮ್ಮ ಹಣೆ ಬರ. ಏನಂತಂದರೆ ಇವಾಗ 1945 ಏನು ಬಾಂಬ್ ಅಟ್ಯಾಕ್ ಆಯಿತು ಅಲ್ಲಿ, ದಟ್ ವಾಸ್ ಎ ವೆರಿ ನ್ಯೂ ಥಿಂಗ್ ಫಾರ್ ದ ಹೋಲ್ ವರ್ಲ್ಡ್. ಇಟ್ ವಾಸ್ ಕಂಪ್ಲೀಟ್ಲಿ ನ್ಯೂ. ಇಟ್ ವಾಸ್ ಎ ಫಸ್ಟ್ ಟೈಮ್ ಫಾರ್ ದಮ್ ಇದಾಗಿ. ಆದ್ದರಿಂದ ಅದಕ್ಕೆ ಏನೇನು ರೆಮಿಡಿ ಬೇಕು ಅದು ಇದು ಏನೂ ಗೊತ್ತಿರಲಿಲ್ಲ. ಬಿತ್ತು ಸತ್ರು ಜನ ಇಷ್ಟಾಯಿತು. ಅದಾದಮೇಲೆ ಬೇರೆ ದೇಶಗಳು ಸ್ಟಾರ್ಟ್ ಮಾಡಿದ್ಮೇಲೆ ದೇ ಸ್ಟಾರ್ಟೆಡ್ ಮ್ಯಾನುಫ್ಯಾಕ್ಚರಿಂಗ್ ದಿಸ್ ಬಾಂಬ್. ಆವಾಗ ಒಂದು ಯಾವ್ದಾದ್ರು ಹೊಸದಾಗಿ ಮಾಡಬೇಕಾದ್ರೆ ಅದಕ್ಕೆ ಪ್ರಿಕಾಷನ್ಸ್ಗಳನ್ನು ತಗೊಂಡ್ರಾ ಏನಿರುತ್ತೆ ಅದನ್ನು ಕೂಡ ಮಾಡಿ ದೇ ವಿಲ್ ಬಿ ಟೇಕಿಂಗ್ ದಿಸ್. ಅದೇ ಅದು 80 ವರ್ಷದ ಹಿಂದೆ. ಈಗ ಹೇಳ್ದಂಗೆ ಎಸ್, ನ್ಯೂಕ್ಲಿಯರ್ ವೆಪನ್ ತುಂಬಾ ಡೇಂಜರಸ್. ಅದರ ಜೊತೆಗೆ ಅದರದ್ದು ಪರಿಣಾಮ ಏನು ಅಂತ ಆಲ್ರೆಡಿ ನಾವು ನೋಡ್ಬಿಟ್ಟಿದೀವಿ. ಸೊ ಅದನ್ನ ತಡೆಗಟ್ಟೋಕೇನು ನಮ್ಮ ಹತ್ರ ಇಲ್ವಾ? ಅಂದ್ರೆ ಟ್ರೀಟ್ಮೆಂಟ್ ವೈಸ್ ಅಲ್ಲಿ ನಾವು ಹೇಳೋದು ಮಾಡಿದ್ದಾರೆ ಅಂತ ನಾನು ಅನ್ಕೋತಾ ಇದ್ದೀನಿ. ಅದರ್ವೈಸ್ ಇದನ್ನ ನಾವು ಹಾಕ್ತೀವಿ ನೀವು ಹಾಕ್ತೀವಿ ಅನ್ನೋದು ಒಳ್ಳೆ ಎಳೆ ಮಕ್ಕಳ ತರ ಆಟ. ಹೆದರಿಸೋದಷ್ಟೇ. ನಮ್ಮ ಹತ್ರ ಇದೆ ಅಂತ ಯಾರು ಹಾಕೋ ಧೈರ್ಯ ಮಾಡ್ಬೇಕಲ್ಲ. ಅದಕ್ಕೆ ಕೆಲವದೇ ಆದಂತಹ ರೂಲ್ಸ್ ರೆಗ್ಯುಲೇಷನ್ ಇದೆ. ಅವ್ರಗಳ ಕೈಲಿ ಇನ್ನೇನಾಗುತ್ತೆ ಸರ್? ಈಗ ಕೈಲಾಗ್ದವನು ಬಾಯಲ್ಲಿ ತೋರಿಸ್ಕೊಂಡ ಅಂತಾರಲ್ಲ, ಹಾಗೆ ನೀವು ಹೇಳಿ ಸರ್ ಹೇಗೆ ಅಂದರೆ ಈಗ ಪ್ರಿಕಾಷನ್ಸ್ಗಳಿದೆಯಾ? ಒಂದು ವೇಳೆ ಈ ಥರದ್ದೇನೋ ಒಂದು ಸಣ್ಣ ಈ ಲೀಕೇಜ್ ಆಯಿತು ಅಂದ್ಕೊಳ್ಳೋಣ, ಯಾರು ಹಾಕೋದು ಬೇಡ, ಲೀಕೇಜ್ ಆದಾಗ ಟ್ರೀಟ್ಮೆಂಟ್ ಹೇಗಿರುತ್ತೆ ಅದನ್ನೆಲ್ಲ ಕಂಡು ಹಿಡಿದಿದ್ದಾರೆ? ನಾವು ಅಷ್ಟೊಂದು ಇಂಪ್ರೂವ್ ಇದೀವಾ? ಓಕೆ, ಕಂಡು ಹಿಡ್ದಿದ್ದಾರೆ ಅಥವಾ ಲೈಕ್ ನಾವು ಅದನ್ನು ಕ್ಯೂರ್ ಮಾಡೇ ಬಿಡ್ತೀವಿ ಅನ್ನೋದಕ್ಕೆ ಸದ್ಯಕ್ಕೆ ಯಾವುದೇ ರೀತಿ ರೆಕಾರ್ಡ್ ಇಲ್ಲ. ಆದರೆ ಏನಂದರೆ ಈ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಆದಾಗ ನಾವು ಮೇನ್ಲಿ ಆ್ಯಕ್ಷನ್ ಕೇಸ್ ಸ್ಟಡಿ ಮೇಲೆ ತಗೋಬೇಕಿರುತ್ತೆ. ಈ ಹಿಂದೆ ಏನೇನು ಇನ್ಸಿಡೆಂಟ್ಗಳು ನಡೆದಿದೆ ಅದನ್ನು ಹೇಗೆ ಕಂಟೈನ್ ಮಾಡಿದ್ದಾರೆ, ಎಲ್ಲೋ ಒಂದು ಕಡೆ ರೆಕಾರ್ಡ್ ಮಾಡೇ ಇರ್ತಾರೆ, ಅದು ಡಾಕ್ಯುಮೆಂಟ್ ಆಗೇ ಇರುತ್ತೆ. ಸರ್ ಹೇಳಿದಾಗೆ ಅಲ್ಲಿ ನಾವು ಡಾಕ್ಟರ್ನೆಲ್ಲರೂ ಕಳ್ಕೊಂಡಿದ್ದಿರ್ಬೋದು, ಆದರೆ ಅವರಲ್ಲಿ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಮೆಡಿಕಲ್ ಪ್ರೊಸೀಜರ್ ಪರ್ಫಾರ್ಮ್ ಮಾಡ್ಬೇಕಾದ್ರೆ ರೆಕಾರ್ಡ್ ಮಾಡೇ ಇರ್ತಾರೆ. ಆ ರೆಕಾರ್ಡ್ ಎಲ್ಲೋ ಒಂದ್ ಕಡೆ ಕಳ್ಸೇ ಇರ್ತಾರೆ. ಬಟ್ ಇಲ್ಲಿ ಇನ್ನೊಂದೇನು ಪ್ರಾಬ್ಲಮ್ ಅಂದ್ರೆ ಎಲ್ಲರೂ ಎಲ್ಲ ಇನ್ಫಾರ್ಮೇಶನ್ ರಿಲೀಸ್ ಮಾಡ್ತಾರಾ? ಈಗ ನಾಳೆ ನಾನು ನನ್ನ ದೇಶದಲ್ಲಿ ನ್ಯೂಕ್ಲಿಯರ್ ವೆಪನ್ ಇದೆ, ಈ ತರ ನ್ಯೂಕ್ಲಿಯರ್ ವಾರ್ ಟೆನ್ಷನ್ ಇದೆ ಅಂದಾಗ ನಾನು ಅಫ್ಕೋರ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ನಿಮ್ಮ ಕೇಸ್ ಸ್ಟಡಿ ನಮಗೆ ಕೊಟ್ಟರೆ ನಮ್ಗೆ ಏನಾದರೂ ಒಂದು ಈ ಥರ ಅಪಾಯಕಾರಿ ಒಂದೇನು ಘಟನೆಗಳು ನಡೆದ್ರೆ ನಾನು ಅದನ್ನು ಯೂಸ್ ಮಾಡಿಕೊಂಡು ನಮ್ಮ ಜನರ ರಕ್ಷಣೆ ಮಾಡ್ಬೋದು ಅಂದಾಗ ಎಷ್ಟು ದೇಶಗಳು ಕೊಡ್ತವೆ ಓಪನ್ ಆಗಿ ಅನ್ನೋದು ಪ್ರಶ್ನೆ. ಟುಡೇ ವಿ ಕ್ಯಾನ್ ಟ್ರೀಟ್ ಕ್ಯಾನ್ಸರ್. ಆಲ್ರೆಡಿ ಅದರಿಂದ ಕ್ಯಾನ್ಸರ್ ಬಂದಿದೆ ಅನ್ಕೊಳ್ಳಿ. ಥೈರಾಯ್ಡ್ ಕ್ಯಾನ್ಸರ್ ಇದ್ರೆ ಐ ನೋ ವಾಟ್ ಇಸ್ ದ ಟ್ರೀಟ್ಮೆಂಟ್. ಐ ಕ್ಯಾನ್ ಟ್ರೀಟ್ ಥೈರಾಯ್ಡ್ ಕ್ಯಾನ್ಸರ್. ಲ್ಯುಕೇಮಿಯಾ ಇದ್ರೆ
ಆಂಟಿ ಕ್ಯಾನ್ಸರ್ ಡ್ರಗ್ಸ್ ಎಲ್ಲ ಇದೆ, ಇವತ್ತು ಕಿದ್ವಾಯಿನೊಳಗೆ ಎಲ್ಲ ಸಿಗುತ್ತೆ, ಅದೆಲ್ಲ ಇದೆ. ಬಟ್ ಕ್ಯಾನ್ಸರ್ ಒಂದೇ ಅಲ್ವಲ್ಲ ಸರ್ ಇದು? ಇನ್ ಕೇಸ್ ಏನಾದ್ರು ಸಮಸ್ಯೆ ಆದ್ರೆ ಕ್ಯಾನ್ಸರ್ ಒಂದೇ ಅಲ್ವಲ್ಲ? ಆಲ್ಸೋ ಏನ್ ಒಬ್ರು ಇಬ್ರು ಅಲ್ಲ ಸಫರ್ ಪಡೋದು, ಲಕ್ಷಾಂತರ. ಒಬ್ರು ಇಬ್ರಲ್ಲ. ಈಗ ಎಕ್ಸಾಂಪಲ್ ಕರೋನಾ ಅಂತ ತಗೋಣ, ಅದೊಂದ್ ರೀತಿ ಬಯೋಲಾಜಿಕಲ್ ವಾರ್ ಚೈನಾ ಮಾಡಿದವಾಗ. ಬಟ್ ಅದೊಂದ್ ರೀತಿ ಇದು ಶೀತ ಜ್ವರ ಕೆಮ್ಮು ಗಂಟಲು ನೋವು ಬಂತು, ಒಟ್ಟು ಇದ್ ಹೆಂಗೆ ಟ್ರೀಟ್ ಮಾಡುತ್ತೀವಿ ಅಂದ್ರೂ ಕೂಡ ಎಷ್ಟು ಜನಕ್ಕೆ ಅಂತ ಮಾಡ್ತಾರೆ, ಎಷ್ಟು ಜನ ಸಾವು ನೋವು ಆಗುತ್ತೆ. ಅದಕ್ಕೆ ಪ್ರಿವೆನ್ಷನ್, ಅದಕ್ಕೆ ಏನ್ ಪ್ರಿಕಾಷನ್ಸ್ ತಗೋತಾರೆ ಸರ್ಕಾರ ಮಾಡ್ತಾರೆ? ಅದನ್ನು ತಗೊಂಡಿದ್ದಾರಾ ಅಂತ ತಗೊಂಡಿರಲೂಬಹುದು ಅಂತ ನಾನು ಹೇಳಿದೆ, ಇನ್ನೇನಿಲ್ಲ. ಆವಾಗ ದಿ ನಂಬರ್ ಆಫ್ ಡೆತ್ಸ್ ಮೇ ಗೋ ಡೌನ್ ಅಟ್ ದಟ್ ಟೈಮ್. ಈ ರೇಡಿಯೋ ಆಕ್ಟಿವ್ ಮಟೀರಿಯಲ್ ಅಂತ ಮಾತಾಡ್ತಾರಲ್ಲ, ಹೆಂಗೆ ಗೊತ್ತಾಗುತ್ತೆ? ಈಗ ಹೇಳಿದ್ರು ಅವರು ಕೆಲವೊಂದ್ಸಲ ನಾಶಿಯಾ ಅಂದರೆ ವಾಮಿಟಿಂಗ್ ಸಿಂಪ್ಟಮ್ಸ್ ಎಲ್ಲ ಬರುತ್ತೆ ಅಂತ. ಅದನ್ನು ಹೊರತುಪಡಿಸಿ ವೆದರ್ನಲ್ಲಿ ಏನು ಚೇಂಜಸ್ ಆಗುತ್ತೆ ಆ ಕ್ಷಣಕ್ಕೆ? ಓಕೆ, ಈ ಒಂದು ರೇಡಿಯೇಷನ್ ಡಿಟೆಕ್ಟ್ ಮಾಡಲಿಕ್ಕೆ ಅಂತ ಸ್ಪೆಷಲೈಸ್ಡ್ ಇಕ್ವಿಪ್ಮೆಂಟ್ಸ್ಗಳಿರ್ತವೆ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡಿಟೆಕ್ಟರ್ಸ್ ಅಂತ ಏನು ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಈ ಥರದ್ದೊಂದು ಕಣಗಳು ಹೊರಗೆ ಬಂತು ಅಂದರೆ ಅದರಿಂದ ಗಾಮಾ ರೇಸ್, ಎಕ್ಸ್ ರೇಸ್, ಈ ಥರ ರೇಡಿಯೇಷನ್ಗಳು ಹೊರಗೆ ಬರ್ತವೆ. ಸೊ ನಾವು ಅದನ್ನು ಡಿಟೆಕ್ಟ್ ಮಾಡುವಂಥ ನಮ್ಮ ಹತ್ರ ಸ್ಪೆಷಲೈಸ್ಡ್ ಇಕ್ವಿಪ್ಮೆಂಟ್ಸ್ ಇರ್ತವೆ. ಅದನ್ನು ಯೂಸ್ ಮಾಡಿಕೊಂಡು ನಾವು ಡಿಟೆಕ್ಟ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಏನೊಂದು ಏರ್ಕ್ರಾಫ್ಟ್ ಅಮೆರಿಕಾದಿಂದ ಬಂದು ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಏನು ಡಿಟೆಕ್ಟ್ ಮಾಡ್ತಿದೆ, ಅವ್ರು ತಮ್ಮ ಏರ್ಕ್ರಾಫ್ಟಲ್ಲಿ ಈ ಡಿಟೆಕ್ಟಿಂಗ್ ಇನ್ಸ್ಟ್ರೂಮೆಂಟ್ಸ್ನ ಇಟ್ಕೊಂಡೆ ಅವರು ದೇ ಆರ್ ರೌಂಡಿಂಗ್ ಅಪ್ ದ ಲೊಕೇಶನ್. ಯಾವ ರೇಡಿಯಸ್, ಅವ್ರು ಪ್ರತಿಯೊಂದು ರೇಡಿಯಸ್ ಅಲ್ಲೂ ರೌಂಡ್ ಅಪ್ ಮಾಡ್ತಿದ್ದಾರೆ, ಯಾವ ರೇಡಿಯಸ್ ವರ್ಗೂ ಆ ಡಿಟೆಕ್ಷನ್ ಕಾಣಿಸ್ತಿದೆ ಅಂತ. ಆ ಡಿಟೆಕ್ಷನ್ ಯಾವ ಪ್ರಮಾಣದವರೆಗೆ ಆಗ್ತಿದೆ ಅನ್ನೋದನ್ನು ಹೇಳುತ್ತೆ, ಕಾನ್ಸಂಟ್ರೇಷನ್ ಎಷ್ಟಿದೆ ಅನ್ನೋದು. ಸೊ ಈ ಥರ ಡಿಟೆಕ್ಷನ್ ಮೆಷರ್ಸ್ ನಮ್ಮ ಹತ್ರನೂ ಇರುತ್ತೆ ಅಫ್ಕೋರ್ಸ್. ಯಾಕೆಂದ್ರೆ ಇದನ್ನು ನಾವು ಯೂಸ್ ಮಾಡೋ ಕೆಪಾಸಿಟಿನಲ್ಲಿ ಇದ್ದೀವಿ ಅಂದರೆ ಅದನ್ನು ಹೇಗೆ ಡಿಟೆಕ್ಟ್ ಮಾಡಬೇಕು, ಹೇಗೆ ತಡೆಗಟ್ಟಬೇಕು, ಹೇಗೆ ಅದನ್ನು ಟ್ರೀಟ್ ಮಾಡಬೇಕು, ಪ್ರತಿಯೊಂದು ಮೆಷರ್ಮೆಂಟ್ ನಮ್ಮ ಹತ್ರನೂ ಇರುತ್ತೆ, ಇರಲ್ಲ ಅಂತಲ್ಲ. ಬಟ್ ಅದು ಆ ಕ್ಷಣಕ್ಕೆ ಎಷ್ಟು ಎಫೆಕ್ಟಿವ್ ಇರುತ್ತೆ ಅನ್ನೋದು ಅದು ಘಟನೆ ನಡೆದಾಗಲೇ ಗೊತ್ತಾಗುತ್ತೆ. ಯಾಕೆಂದರೆ ಇದರಲ್ಲಿ ಬರೀ ಪ್ರಿಪೇರ್ಡ್ನೆಸ್ ಅಥವಾ ಮುಂಚೆ ರೆಡಿಮೇಡ್ ಮ್ಯಾನ್ಯುವಲ್ ಒಂದ್ರ ಮುಖಾಂತರನೇ ನಾವೆಲ್ಲ ಮಾಡ್ತೀವಿ ಅಂತ ಹೇಳಲಿಕ್ಕೂ ಬರೋಲ್ಲ. ಸರ್ ಹೇಳಿದಾಗೆ ಆ ಒಂದು ಘಟನೆ ನಡೆದಾಗ ಪೇಷಂಟ್ಸ್ ಅಂತ ಬಂದಾಗ ಡಾಕ್ಟರ್ಸ್ ಪ್ರೆಸೆನ್ಸ್ ಆಫ್ ಮೈಂಡ್, ಅವ್ರ ಕೇಪಬಿಲಿಟಿ, ಅವ್ರ ಟೆಕ್ನಿಕ್, ಓಕೆ, ಅವ್ರ ಪೊಟೆನ್ಷಿಯಲ್ ವಿಲ್ ಹೆಲ್ಪ್ ಮೋರ್ ದೆನ್ ರೆಡಿಮೇಡ್. ಸೊ ಇದೆಲ್ಲ ಒಟ್ಟಿಗೆ ಇರಬೇಕಿರುತ್ತೆ. ನಿಮ್ಮ ಹತ್ರ ಅದನ್ನ ಹೇಗೆ ತಡಿಬೇಕು ಅನ್ನೋ ಮ್ಯಾನ್ಯುವಲ್ ಇದೆ, ಅದನ್ನ ಮಾಡುವಂಥ ವ್ಯಕ್ತಿಗಳು ಸ್ಪೆಷಲಿಸ್ಟ್ಗಳೇ ಇಲ್ಲ ಅಂದರೆ ಏನು ಮಾಡಲಿ? ಪಾಕಿಸ್ತಾನದ ಥರ ವೆಪನ್ಸ್ ಇದೆ, ಬಳಸೋಕ್ಕೆ ಯಾರಿಗೂ ಗೊತ್ತಾಗ್ತಾ ಇಲ್ವಲ್ಲ ಅಲ್ಲಿ, ಹಂಗೆ ಅಂತ. ಓಕೆ, ನಾನು ರಾಘವೇಂದ್ರ ರಾವ್ ಸರ್ನ ಕೇಳ್ತೀನಿ. ಈಗ ಎರಡೂ ದೇಶಗಳು ಯುದ್ಧದ ತುದಿಗಳಲ್ಲಿ ನಿಂತಿವೆ, ಕದನ ವಿರಾಮ ಜಸ್ಟ್ ಒಂದು ಬ್ರೇಕ್ ತಗೊಂಡಿದ್ದೀವಿ ಅಷ್ಟೇ. ಒಂದು ವೇಳೆ ಯುದ್ಧ ಆಯಿತು ಅಂದ್ಕೊಳ್ಳೋಣ, ಎರಡೂ ಕೂಡ ನ್ಯೂಕ್ಲಿಯರ್ ವೆಪನನ್ನು ಹೊಂದ್ಕೊಂಡಿರುವಂತಹ ದೇಶ. ಸೊ ಅದನ್ನು ಬಳಸೋ ಸಾಧ್ಯತೆ ಹೇಗಿದೆ ಸರ್? ಅದೇ ಹೇಳಿದೆ, ಬಳಸೋ ಸಾಧ್ಯತೆ ಬಹಳ ಕಮ್ಮಿ ಇದೆ, ಬಹಳನೇ ಕಮ್ಮಿ ಇದೆ. ಯಾಕೆಂದರೆ ಇಬ್ರಿಗೂ ಗೊತ್ತಿದೆ ಏನಿದ್ರು ನಾವು ಯು ಲ್ಯಾವ್ ಟು ಗೋ ವಿತ್ ಅವರ್ ವೆಪನ್ಸ್ ಇದು ಮಾಡ್ಕೊಂಡು. ನಮ್ದು ಹಿಂದಿನ ವಾರ್ಫೇರ್ ಏನಿದೆ ಅದೇ ವಾರ್ಫೇರೇ ಇಟ್ ವಿಲ್ ಕಂಟಿನ್ಯೂ ಅಂತ ನನಗನ್ಸೋದು. ಇದು ಭಾಳ ಫೈನಲ್ ಇದು ಅಟೆಂಪ್ಟು. ನಾನು ಹೇಳಿದ ಸೂಯಿಸೈಡಲ್ ಅಟೆಂಪ್ಟ್ ಅಂತ ಏನು ಹೇಳ್ತೀವಿ, ದಟ್ ಇಸ್ ಸತ್ರು ಪರವಾಗಿಲ್ಲ ಅವ್ನು ಉಳಿಬಾರ್ದು ಅನ್ನೋ ಮೈಂಡ್ ಸೆಟ್ಟಿಗೆ ಬಂದಾಗ ಮಾಡಬಹುದು. ನಮ್ಮ ದೇಶನೂ ಹಾಳಾಗಲಿ ಅವ್ರ ದೇಶನೂ ಹಾಳಾಗಲಿ ಆ ಥರ ಮೈಂಡ್ ಸೆಟ್ ಬಂದಾಗ then only they start using this one. ನೀವು ಬಾರ್ಡರ್ ಅಲ್ಲಿ ಇದ್ದವರು, ಆ ದೇಶದ ಮನಸ್ಥಿತಿಯನ್ನು ಅರಿತಂತವ್ರು ನೀವು, ಅದಕ್ಕೆ ನಿಮ್ಮನ್ನ ಈ ಕ್ವೆಶ್ಚನ್ ಕೇಳಿದೆ. ಆ ದೇಶ ಅಂತ ಬಂದಾಗ ಏನೇನು ಯೋಚನೆ ಮಾಡ್ಬೋದು ಅವರು? ಅದೇ ಇದನ್ನ ಎಷ್ಟು ನಮ್ಮ ನಾವು ಬಿಟ್ಟಾಕಿ ಸರ್, ನಾವು ಇಷ್ಟೆಲ್ಲ ಆದ್ರೂ ಕೂಡ ಇನ್ನೂ ಒಬ್ಬ ಸಿವಿಲ್ ಅಂದ್ರೆ ನಾಗರಿಕರನ್ನು ನಾವು ಅಲ್ಲಿ ಟಾರ್ಗೆಟ್ ಮಾಡಿಲ್ಲ. ಬಟ್ ಅವ್ರು ಹಂಗಲ್ಲ, ಇದು ಫೈನಲ್ ಹೋದಾಗ ಯಾವುದನ್ನು ನೋಡೋದಿಲ್ಲ. ನಾವು ಕೂಡ ಅಲ್ಲಿ ನಾಗರಿಕರು, ನಮ್ಮ ನಾಗರಿಕರು ಏನು ನೋಡೋಕ್ಕಾಗಲ್ಲ. ಆವಾಗ ಪಾಕಿಸ್ತಾನದವ್ರಿಗೆ ಒಂದು ಗುಮ್ಮ ಬಂತು ಅಂತಾರಲ್ಲ ಹಳ್ಳಿ ಕಡೆ. ಇವಾಗ ಯಾಕೆ ಹೇಳಿ 1960 ಫೈನಲ್ ಆದಾಗ ನಾನು ಇದ್ದೆ ಅಂತ ಹೇಳಿಲ್ಲ ಲಾಸ್ಟ್ ಟೈಮ್ ಬಂದಾಗ. ಆವಾಗ ನಾವು ವೆನ್ ವಿ ಸ್ಟಾರ್ಟೆಡ್ ಮೂವಿಂಗ್ ಇನ್ ಟು ದಿ ಏರಿಯಾ ಆಫ್ ದಟ್ ಒನ್, ಅಲ್ಲಿ ಯಾರ್ಯಾರು ಸಿವಿಲಿಯನ್ ಸಿಕ್ಕೋದು ಎಲ್ಲರೂ ಹೊಡ್ಕೊಂಡು ಹೋದ್ರು. ಯಾಕಂದ್ರೆ ಯಾಕೆ ಇರಬಾರ್ದಾಗಿತ್ತಲ್ಲ, ಅವನು ಇದ್ದಿದ್ದರಿಂದ ಅವನು ಪಾಕಿಸ್ತಾನಿನೇ, ಅವನು ಕೂಡ ಸೋಲ್ಜರ್ ಆಗಿರ್ಬೋದು ಅಥವಾ CID ಆಗಿರ್ಬೋದು. ಆ ಥರ ಎಷ್ಟೋ ಜನ ಸಾಯಿಸ್ಕೊಂಡು ಹೋದ್ವಿ, ಪಾಪ ಅಮಾಯಕರಿದ್ರು ಅವರೆಲ್ಲ, ಅಂತವನು ಹೋದ್ರು. ಅದಕ್ಕೇನು ಮಾಡೋಕ್ಕಾಗಲ್ಲ. ದಟ್ ಟೈಮ್ ವಿ ವಿಲ್ ನೆವರ್ ಥಿಂಕ್ ವಾಟ್ ಹ್ಯಾಪನ್ಸ್. ಓಕೆ, ಮೂರು ಜನಕ್ಕೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಜನರಿಗೂ ಕೂಡ ಬಹಳ ಕುತೂಹಲ ಇತ್ತು, ಏನಿದು ಅಣ್ವಸ್ತ್ರ ನ್ಯೂಕ್ಲಿಯರ್ ಹಾಕ್ತೀವಿ ಅನ್ನುತ್ತಲ್ಲ ಪಾಕಿಸ್ತಾನ, ಏನಿದು ಹಾಕಿದ್ರೆ ಏನು ಪರಿಣಾಮ ಆಗುತ್ತೆ, ಬರೀ ಓದಿದ್ವಿ, ಇದು ಹೇಗೆ ಬಳಸ್ತಾರೆ ಅನ್ನೋದ್ರ ಬಗ್ಗೆ ಬಹಳ ಡೀಟೇಲ್ಡ್ ಆಗಿ ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ಸಿಕ್ಕಿರುತ್ತೆ ಅಂತ ಹೇಳ್ತಾ, ಆಲ್ಸೋ ಪಾಕಿಸ್ತಾನ ಇದರಲ್ಲೂ ಕೂಡ ತನ್ನ ನರಿ ಬುದ್ಧಿ, ಕುತಂತ್ರಿ ಬುದ್ಧಿಯನ್ನು ತೋರಿಸ್ತಾ ಇದೆ. ಅಂದರೆ
ನಾವು ಮಾಡಿದಂತಹ ವೆಪನ್ ಅಂದ್ರೆ ಏನು ಬಳಕೆ ಮಾಡಿದ್ವಿ, ಆ ಒಂದು ಏರ್ ಬೇಸ್ನ ಡ್ಯಾಮೇಜ್ ಮಾಡಿದ್ವಿ, ಅದರಿಂದನೇ ವಿಕಿರಣ ಒಂದು ರಿಲೀಸ್ ಆಗ್ತಾ ಇದೆ ಅಥವಾ ಲೀಕೇಜ್ ಆಗ್ತಾ ಇದೆ, ನ್ಯೂಕ್ಲಿಯರ್ ಗೋಡೌನ್ ಲೀಕೇಜ್ ಆಗ್ತಿದೆ, ಡ್ಯಾಮೇಜ್ ಆಗ್ತಿದೆ ಅನ್ನುವಂತಹ ಒಂದು ಸ್ಟೋರಿ ನರೇಷನ್ ಅನ್ನ ಮಾಡ್ತಾ ಇದೆ. ಏನಕ್ಕೋಸ್ಕರ ಅಂದ್ರೆ ಒಂದು ಹಣವನ್ನ ಕೇಳೋಕ್ಕೋಸ್ಕರ ಆಗಿರ್ಬೋದು, ಅಥವಾ ಇಂಡಿಯಾದ ಹಣೆ ಮೇಲೆ ಒಂದು ಕೆಟ್ಟ ಲೇಬಲ್ ಅನ್ನ ಅಂಟಿಸುವಂತಹ ಪರಿಣಾಮವೂ ಆಗಿರ್ಬೋದು. ಬಟ್ ಅದನ್ನ ನಮ್ಮ ಸೇನೆ ಮತ್ತು ನಮ್ಮ ಸರ್ಕಾರ ಬಹಳ ದಿಟ್ಟವಾಗಿ ಉತ್ತರವನ್ನ ಕೊಡುತ್ತೆ.